ಚಿಕ್ಕಮ್ಮ ಮತ್ತೆ ಅವ್ನು ಫೋನ್ ಮಾಡಿದ್ದ. ನಾಳೆ ಮನೆಗೆ ಬರ್ತಿದ್ದಾನಂತೆ. ಹೌದಣ್ಣ, ಅವ್ನು ಸರಿಯಾಗಿ ಹೇಳ್ತಾ ಇದ್ದಾನೆ. ನಾವೆಲ್ಲರೂ ಅಮ್ಮ ನೋಡೋದಕ್ಕೆ ಹಳ್ಳಿಗೆ ಹೋಗೋಣ. ಸರಿ, ಹಾಗಾದ್ರೆ ನೀವೆಲ್ಲ ಇಷ್ಟು ಹೇಳ್ತಿದ್ದೀರಾ ಅಂದ್ರೆ ನಾವೆಲ್ಲ ಒಟ್ಟಾಗಿ ಹಳ್ಳಿಗೆ ಹೋಗೋಣ. ಬೇಗ ಬೇಗ ರೆಡಿಯಾಗಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ಬೇಗ. ವೇದಿಕಾ ಮಾತ್ರ ಬರೋದು ಬೇಡ ಅಂದ್ರೆ ಬರೋದು ಬೇಡ ಅಷ್ಟೇ. ಅವಳ ವಿಷಯ ಬಿಟ್ಟು ಬೇರೆ ಏನಾದ್ರು ಇದೆಯಾ? ಈ ಮನೇಲಿ ನಾನು ಅಂದ್ರೆ ಎಲ್ರಿಗೂ ತಾತ್ಸಾರ. ಇವನು ಹಾಗೆ ಮಾಡ್ತಾನೆ. ಎಷ್ಟು ಅವಮಾನ ಮಾಡ್ದ. ಹೆಂಡತಿ ಅನ್ನೋ ಅಭಿಮಾನ ಸ್ವಲ್ಪನಾದ್ರೂ ಇರ್ಬೇಕಲ್ಲ. ಈ ಮನೇಲಿ ನಾನು ಬಿಟ್ಟಿ ಬಿದ್ದಿದ್ದೀನಲ್ಲ, ಅದಕ್ಕೆ ಹಾಗೆ. ಅಮ್ಮವ್ರು ತುಂಬ ಗರಂ ಆಗಿದ್ದಾರೆ. ಯಾಕೋ? ಅಯ್ಯೋ, ಅಳ್ತಾ ಇದ್ದೀರಾ ಮೇಡಮ್? ಏನು ಇಷ್ಟೊಂದು ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀರಾ? ನಾವು ಹೋಗ್ತಾ ಇರೋದು ಬರೀ 2 ದಿವಸಕ್ಕಷ್ಟೇ. ಮಾತಾಡ್ಬೇಡ ನೀನು. ಐ ಹೇಟ್ ಯು. ಥ್ಯಾಂಕ್ ಯು. ಯಾಕೋ ಇಲ್ಲಿಗೆ ಬಂದೆ? ಎದ್ದು ಹೋಗು. ಅಯ್ಯೋ, ಇದು ನನ್ನ ರೂಮ್ ಅಮ್ಮ. ಇಲ್ಲಿಗೆ ಬರ್ದೆ ಇನ್ನೆಲ್ಗೆ ಹೋಗ್ಲಿ? ಆಯ್ತು, ನಿನ್ ರೂಮ್ ನೀನೇ ಇಟ್ಕೋ, ನಾನೇ ಹೋಗ್ತೀನಿ. ನೀನೊಬ್ಳೆ ಯಾಕೆ ಹೋಗ್ತೀಯ? ನಾವೆಲ್ಲ ಒಟ್ಟಿಗೆ ಹೋಗೋಣ. ನೋಡು, ಬೇಗ ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡು. ನನ್ನ ಬಟ್ಟೆನೂ ಪ್ಯಾಕ್ ಮಾಡಮ್ಮ. ನೀನು ಮಾಡ್ತೀಯಾ ಇಲ್ಲ ನಾನೇ ಮಾಡ್ಕೊಳ್ಳ? ಹಾ, ನಿನ್ ಬಟ್ಟೆ ಪ್ಯಾಕ್ ಮಾಡೋಕೆ ನಾನು ಯಾರು? ಕಮಾನ್ ಯಾರ್, ನೀ ನನ್ನ ಹೆಂಡ್ತಿ. ನೀನಲ್ದೆ ಯಾವಳು ಪ್ಯಾಕ್ ಮಾಡ್ತಾಳೆ? ಹೆಂಡ್ತಿ. ಆ ಅಭಿಮಾನ ಇದ್ದಿದ್ರೆ ಇವತ್ತೆಲ್ಲರೂ ಮುಂದೆ ನೀನ್ ನನ್ಗೆ ಅವಮಾನ ಮಾಡ್ತಾ ಇರ್ಲಿಲ್ಲ. ಅಲ್ಲ ಕಣೋ, ಆ ರೀತಿ ಎಲ್ಲ ಮಾತಾಡ್ತೀಯಲ್ಲ, ನನ್ ಬೆಲೆ ಏನಾಗುತ್ತೆ ಅನ್ನೋ ಯೋಚನೆ ಬೇಡವಾ ನಿನ್ಗೆ? ಅವ್ರೇನೋ ಅಂತಾರೆ, ನಿನ್ಗೂ ಗೊತ್ತಾಗಲ್ವಾ? ನಾವ್ ಇಲ್ಲೇ ಇದ್ರೆ ನನ್ಗೆ ಇನ್ಸಲ್ಟ್ ಆಗೋದು ತಪ್ಪಲ್ಲ. ಅದಕ್ಕೆ ನಾವ್ ಇಲ್ಲಿರೋದೇ ಬೇಡ. ನಡಿ ಹಳ್ಳಿ ಮನೆಗೆ ಹೋಗೋಣ. ಯಾವ ಹಳ್ಳಿಗೆ? ನಾನು ಹಳ್ಳಿಗೂ ಬರಲ್ಲ, ದಿಲ್ಲಿಗೂ ಬರಲ್ಲ. ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ. ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೂ ಇಲ್ಲೇ ಇರೋಕೆ ನನ್ಗೇನ್ ತಲೆ ಕೆಟ್ಟಿದ್ಯಾ? ನೋಡೋ, ನೀನಾಗೆ ಬಂದು ಇನ್ನೊಂದ್ಸರಿ ಈ ರೀತಿಯೆಲ್ಲ ಮಾತಾಡಲ್ಲ ಅಂತ ಹೇಳೋವರೆಗೂ ನಾನ್ ಬರಲ್ಲ. ಅಲ್ಲೇ ಇರ್ತೀನಿ. ಸರಿ ಬಿಡು, ನೀನು ಅಲ್ಲೇ ಇರೋ, ನಾನು ಇಲ್ಲೇ ಇರ್ತೀನಿ. ಅಂದ್ರೆ? ಅಲ್ಲ ಕಣೆ ದಡ್ಡಿ, ನೀನು ಕೋಪಿಸ್ಕೊಂಡು ಮನೆ ಬಿಟ್ಟು ಹೋದ್ರೆ ಇಲ್ಲಿರೋರ್ಗೆ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರತ್ತಾ? ನೀನು ಹಳ್ಳಿ ಮನೆಗೆ ಬಂದಿಲ್ಲ ಅಂತಂದ್ರೆ ಅಮ್ಮ ಏನು ತಿಳ್ಕೊತಾರೆ? ನೀನೇ ಸರಿ ಇಲ್ಲ ಅಂತ ಅನ್ಕೊಂತಾರೆ. ಅಂದ್ಕೊಳ್ಳಿ ಬಿಡು. ಯಾರೇನ್ ಅನ್ಕೊಂಡ್ರೆ ನನ್ಗೇನಾಗ್ಬೇಕು? ಈಗೇನ್ ಮಹಾ ನಾನು ತುಂಬಾ ಒಳ್ಳೆಳು ಅಂತ ಕಿರೀಟ ಕೊಟ್ಬಿಟ್ಟಿದ್ದಾರೆ. ಆಯ್ತಮ್ಮ, ನೀನು ನಿಮ್ಮ ಮನೇಲೆ ಮುಸ್ರೆ ತೆಕ್ಕೊಂಡು ಬಿದ್ದಿರೋ, ನಾನಿಲ್ಲೇ ನಮ್ಮ ಆಫೀಸರ್ ಕೂಲಿ ಆಳ್ತಾರ ಬಿದ್ದಿರ್ತೀನಿ. ಏನ್ ಹೇಳ್ತಾ ಇದೀಯ ನೀನು? ನಿನ್ನಂತ ದಡ್ಡಿ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ವಾಟ್? ಹೇ, ಅಮ್ಮನ್ನ ಒಲಿಸ್ಕೊಳ್ಳೋದಕ್ಕೆ ಎಂತ ಒಳ್ಳೆ ಚಾನ್ಸ್ ಸಿಕ್ಕಿದೆ ನಿನಗೆ, ಅದನ್ನ ಯಾಕೆ ಹಾಳು ಮಾಡ್ಕೊತಾ ಇದೀಯಾ? ನಿಮ್ಮ ಅಮ್ಮನ ಹೊಲಿಸ್ಕೊಂಡ್ರೆ ಎಷ್ಟು, ಬಿಟ್ರೆ ಎಷ್ಟು, ನನ್ಗೇನಾಗ್ಬೇಕು? ಹೌದಾ? ಈ ಆಸ್ತಿ ಬೇಡವಾ ನಿನಗೆ? ನಾವು ಮನೆ ಬಿಟ್ಟು ಹೋಗ್ಬೇಡ? ಅದೇಗೋ ಸಾಧ್ಯ? ಮತ್ತೆ ನೀನ್ ಯಾವ್ದಕ್ಕೂ ಅಡ್ಜಸ್ಟ್ ಆಗದೆ ಹೋದ್ರೆ ಎಲ್ಲದಕ್ಕೂ ಎಳ್ಳು ನೀರು ಬಿಡ್ಬೇಕಾಗತ್ತೆ, ತಿಳ್ಕೊ. ಏನ್ ಹೇಳ್ತಾ ಇದೀಯ ನೀನು? ಏಯ್, ನೀನ್ ಅವತ್ತು ಏನ್ ಹೇಳ್ತೀಯ? ಸೂರ್ಯ ಅಮ್ಮನ್ನ ಹೊಲ್ಸ್ಕೊಂಡಂಗೆ ನಾವು ಅಮ್ಮನ ಹೊಲ್ಸ್ಕೊಬೇಕು ಅಂತ ತಾನೆ? ನೀನ್ ಈ ತರ ಕೋಪಿಸ್ಕೊಂಡಿದ್ರೆ ಅದು ಹೇಗ್ ಸಾಧ್ಯ? ಹೌದು, ಈಗೇನ್ ಮಾಡೋಣ? ನೀನ್ ಅನ್ಕೊಂಡಿದ್ದೆಲ್ಲ ಮಾಡ್ಬೇಕು ಅನ್ನೋದಕ್ಕೆ ಇವಾಗ ನಮ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಕಣೆ. ನೀನು ಅಮ್ಮನ ಹತ್ರ ಒಳ್ಳೆ ಸೊಸೆ ಥರ ನಾಟಕ ಮಾಡು, ಅವ್ರನ್ನ ಇಂಪ್ರೆಸ್ ಮಾಡು. ಸಾಧ್ಯ ಆದರೆ ಪಾಲ್ ಕೇಳೋಣ. ಹಂಗೆ ಅಕಸ್ಮಾತ್ ಅವ್ರು ಕೊಟ್ಟರೆ ನಮ್ಮದೇ ಒಂದು ಆಫೀಸು, ಇಂಡಿಪೆಂಡೆಂಟ್ ಆಫೀಸ್, ನಮ್ಮದೇ ಒಂದು ಮನೆ, ಸಂಸಾರ ಎಲ್ಲ ಹೇಗಿರುತ್ತೆ ಅಂತ ಯೋಚನೆ ಮಾಡು. ಇದ್ಯಾವುದು ನಿನಗೆ ಬೇಡವಾ? ಬೇಕು. ಆದ್ರೆ ನೀನು ಏನು, ನಿನ್ನ ಹೊರಗಡೆ ನಾನು ಆ ಥರ ಬೈದೆ ಅಂತನಾ? ನೀನು ಮತ್ತು ಅವ್ರ ಎದುರುಗಡೆ ವಿಲನ್ ಥರ ನಡ್ಕೊತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ? ಆಮೇಲೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ಕಣೆ, ಅದಕ್ಕೆ ನಿನಗೆ ಬೈದಿದ್ದು. ನೋಡು ರಾಕಿ, ನೀ ನನ್ನ ಹೆಂಡತಿ, ನನ್ನ ಜೀವನ ಪೂರ್ತಿ ಜೊತೆಲಿರೋಳು. ನಿನ್ನ ಕಷ್ಟ ಸುಖ ಎಲ್ಲ ನಂದು, ಹಾಗೆ ನನ್ನ ಕಷ್ಟ ಸುಖ ಎಲ್ಲ ನಿಂದಲ್ವಾ? ನೋಡು, ನಿನಗೆ ಏನಾರು ಅನ್ಸಿದ್ರೆ ಅದನ್ನು ತಟ್ಟಂತ ಹೇಳ್ಕೊಂಬಿಡ್ಬೇಡ. ಬೇಕಾದ್ರೆ ನನ್ನ ಹತ್ರ ಹೇಳ್ಕೊ, ಬೇರೆ ಯಾರ ಥರ ಹಂಚ್ಕೊಂಬೇಡ. ಸುಮ್ಮನೆ ನೀನೇ ಕೆಟ್ಟೋಳಾಗ್ತೀಯ ಕಣೆ. ಈಗ ನಡಿ, ನಮಗೂ ಒಂದು ಬದಲಾವಣೆ ಬೇಕಲ್ವಾ? ಹಳ್ಳಿ ಮನೆಗೆ ಹೋಗೋಣ. ಹಾಂ, ಲೆಟ್ ಅಸ್ ಹ್ಯಾವ್ ಎ ಚೇಂಜ್ ಇನ್ ಅಟ್ಮಾಸ್ಫಿಯರ್. ಏನಂತೀಯ?
ಸಾಕ್ಷಿ, ನಾವು ಊರಿಗೆ ಹೋಗ್ತಿದೀವಲ್ಲ, ಅಲ್ಲಿ ಊನೋ ಕಾರ್ಡ್ಸು ಮತ್ತೆ ಚೆಸ್ ತಗೊಂಡೋಗೋಣ. ಹಾ, ಗುಡ್ ಐಡಿಯಾ. ಮತ್ತೆ ಟಾಯ್ಸ್ ಮತ್ತೆ ಡಾಲ್ಸ್ ತಗೊಂಡು ಹೋಗೋಣ. ಏನು ಟಾಯ್ಸ್ ಮತ್ತೆ ಡಾಲ್ಸಾ? ನನಗ್ ಬೋರ್. ಮತ್ತೆ ಇನ್ನೇನು ಆಡೋಣ? ಕುಂಟಾಟ ಆಡ್ಬೋದು, ಐಸ್ ಅಂಡ್ ಸ್ಪೈಸ್ ಆಡ್ಬೋದು, ಲಾಕ್ ಇನ್ ಕೀ ಆಡ್ಬೋದು. ಎಷ್ಟು ಮಜಾ ಬರುತ್ತಲ್ಲ. ಸಾಕ್ಷಿ, ನಾವು ಹೋದ್ ಸತಿ ಸ್ವಿಂಗ್ ಆಡಿದ್ವಲ್ಲ, ನಿಂಗೆ ನೆನ್ಪಿದ್ಯಾ? ಹಾ, ನಂಗೂ ನೆನ್ಪಿದ. ಈ ಸತಿನೂ ಕಟ್ಟೋಣ? ಹಾ, ಸ್ವಿಂಗ್ ಕಟ್ಬೋದು, ಅದು ನಂಗೆ ಭಯ. ಯಾಕೆ? ಬಿದ್ಬಿಡ್ತೀಯ ಅಂತನಾ? ಇಲ್ಲ, ನಾನೇನ್ ಬೀಳಲ್ಲ. ಅವಾಗ ಮುಂಚೆ ನಾವು ಅಮ್ಮ ಅಪ್ಪನ ಸ್ವಿಂಗ್ ಮೇಲೆ ಕೂಡಿಸಿ ಆಟ ಆಡಿಸ್ತಾ ಇದ್ವಲ್ಲ, ಅವಾಗ ಅಪ್ಪ ಎಷ್ಟು ಕೋಪಿಸ್ಕೊಂಡಿದ್ರು ಅಲ್ವಾ? ಹೌದು, ನನ್ಗೂ ಎಷ್ಟು ಹೆದರಿಕೆ ಆಯ್ತು ಗೊತ್ತಾ? ಈ ತಲಹರಟೆಗಳ ಮಾತ್ ಸಾಕು, ಹೋಗಿ ಮಲ್ಕೊಳ್ಳಿ ಇಬ್ರು. ಅಮ್ಮ, ನನ್ ಬ್ಯಾಗಲ್ಲಿ ಟವಲ್ ಇಟ್ಬಿಡು. ನಂದು ಅಷ್ಟ. ಆಯ್ತಾಯ್ತು, ಹೋಗಿ ಮಲ್ಕೊ ಕಳ್ಳ. ಏಯ್, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ನಾವು ಮರೆತರು ಕೆಲವು ವಿಷಯಗಳನ್ನೆಲ್ಲ ಮಕ್ಕಳು ಮರೆಯಲ್ಲ. ಅದಕ್ಕೆ ಅವ್ರ ಮುಂದೆ ಮಾತಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಹೌದು ಆರ್ತಿ ಅವರೇ, ಮಕ್ಕಳು ಮುಂದೆ ತುಂಬ ಕೇರ್ಫುಲ್ ಆಗಿರಬೇಕು. ಅದಕ್ಕೆ ಇನ್ನು ಮುಂದೆ ಅವ್ರ ಮುಂದೆ ರೊಮ್ಯಾನ್ಸ್ ಮಾಡೋದು ಬೇಡ, ಯಾರೂ ಇಲ್ಲದೆ ಇರುವಾಗ. ಸೂರ್ಯ ಅವರೇ, ಬಟ್ಟೆ ಪ್ಯಾಕ್ ಮಾಡೋಣ. ಮಾಡಿ. ಹೌದು, ಆರ್ಯನ್ನ ಕರ್ಕೊಂಡು ಹೋದ್ರೆ ನಿಮ್ಗೇನೂ ತೊಂದರೆ ಆಗಲ್ವಾ? ಇಲ್ಲ ಸೂರ್ಯ ಅವರೇ, ಆರ್ಯನೇ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆಂದರೆ ಹಳ್ಳಿ ವಾತಾವರಣ ಅವನಿಗೆ ತುಂಬ ಥಂಡಿ ಆಗಿಬಿಡುತ್ತೆ. ಅದಕ್ಕೆ ಶೋಭಾಮನ್ ಮನೇಲಿ ಬಿಟ್ಟು ಬರ್ತೀನಿ. ಶೋಭಾಮ್ಮ ಅವ್ರು ಎಲ್ಲಿಗೂ ಹೋಗಿದ್ರಲ್ವಾ, ಬಂದ್ರಾ? ಸೂರ್ಯ ಅವರೇ, ಅವರು ಆಗಲೇ ಬಂದು 1 ತಿಂಗಳಾಯಿತು. ಅಮ್ಮ ಹೇಳಿದ್ದಾರೆ, ಈಗ ನಾನು ಹಾಲು ಬಿಡಿಸೋ ಟೈಮ್ ಬೇರೆ, ಅದಕ್ಕೆ ಮಗುನ ಅವರೇ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಅವನನ್ನು ಅಲ್ಲೇ ಬಿಟ್ಟು ಬರ್ತೀನಿ. ತೊಂದರೆ ಆಗಲ್ವಾ ಅವ್ರಿಗೆ? ಖಂಡಿತವಾಗ್ಲೂ ಇಲ್ಲ, ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೂರ್ಯರೇ, ನಾವೆಲ್ಲರೂ ಹಳ್ಳಿಗೆ ಹೋಗ್ತಾ ಇದ್ದೀವಿ, ಆದರೆ ವೇದಿಕಾ ಮಾತ್ರ ಬರ್ತಾ ಇಲ್ಲ. ಯಾಕೆ ಬರಲ್ವಂತೆ? ಏನಂತೆ ಪ್ರಾಬ್ಲಮ್ಮು? ಅವಳಿಗೆ ತುಂಬ ಜ್ವರ ಬಂದಿದೆ. ನಾವೆಲ್ಲರೂ ಅವಳನ್ನ ಹಳ್ಳಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು ಅಕ್ಕ ನನ್ನ ಮಾತೇ ಕೇಳ್ತಾ ಇಲ್ಲ. ಅವಳ ಪ್ರಾಬ್ಲಮ್ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಅಂಥದ್ದೇನು ಪ್ರಾಬ್ಲಮ್ ಮಾಡ್ತೀವ್ರೆ? ಸೂರ್ಯರೇ, ಅವಳಿಗೆ ಅದು ಅವಳಿಗೆ ಜ್ವರ ಬಂದಿದೆ ಅಲ್ವಾ, ಜೊತೆಗೆ ತಾಯಿಲ್ದಿದ್ರೆ ತುಂಬ ಕಷ್ಟ ಆಗುತ್ತೆ. ಅದು ಅಲ್ಲದೆ ಒಬ್ಬಳೆ ಹುಡುಗಿ ಬೇರೆ, ಒಬ್ಬಳೆ ಬಿಟ್ಟು ಹೋಗೋದು ಬೇಡ ಅಂತ ಹೇಳಿದೆ ಅಷ್ಟೇ. ಇದು ಪ್ರಾಬ್ಲಮ್ಮೇ ಅಲ್ವಾ? ಸೂರ್ಯ, ಹೇಗೆ ಹೊರಡೋದು? ಅಂದ್ರೆ ನಾವು ಒಟ್ಟು 8 ಜನ ಇದ್ದೀವಿ, 2 ಕಾರ್ ಸಾಕಲ್ವಾ? ಸಾಕಣ, ಒಂದ್ ಕಾರಲ್ಲಿ 4 ಜನ, ಇನ್ನೊಂದ್ ಕಾರಲ್ಲಿ 4 ಜನ, ಆರಾಮ್ಸೆ ಹೋಗಿ ಬರ್ಬೋದಲ್ವಾ? ಇಲ್ಲ ಬಾಬಾ, ನಾನು ಭಾಸ್ಕರ್ ನಮ್ಮ ಕರಲ್ಲೇ ಒಟ್ಟಿಗೆ ಬರ್ತೀವಿ, ನೀವೆಲ್ಲ ಹೋಗಿ. ಹಾಗಲ್ಲ ಮರಾಕಿ. ಹಾಗಲ್ಲ ಬಾಬಾ, ಮದ್ವೆ ಆದಾಗಿಂದ ನಾವಿಬ್ರು ಎಲ್ಗೂ ಹೋಗಿಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಆರಾಮಾಗಿ ಬರ್ತೀವಿ, ನೀವೆಲ್ಲ ಹೋಗಿ. ಹೋಗ್ಲಿ ಬಿಡೋಣ, ಅವ್ರವ್ರ ಕಾರಲ್ಲಿ ಅವ್ರವ್ರು ಬರ್ಲಿ. ಸರಿ ಬಿಡು, ಒಳ್ಳೇದಾಯ್ತು. ಬರ್ತಾ ಅಮ್ಮನ್ ಕರ್ಕೊಂಡ್ ಬರ್ಬೇಕಲ್ಲ, 3 ಕಾರ್ ಇದ್ರೆ ಸರಿ ಹೋಗುತ್ತೆ. ಸರಿನಪ್ಪ, ಬೇಗ ಹೊರಟ್ರೆ ಬೇಗ ಬರ್ಬೋದು. ಹೊರಡು. ಅಪ್ಪ, ನಾನು ಬರ್ತೀನಿ ಅಪ್ಪ. ನಾನು ಇಲ್ಲಿ ಒಬ್ಬಳೇ ಏನ್ ಮಾಡ್ಲಿ? ಪ್ಲೀಸ್. ನಿನಗೆ ಜ್ವರ ಬಂದಿದೆಯಲ್ಲ ಪುಟ್ಟ. ಆದ್ರೂ ನಾನು ಬರ್ತೀನಿ, ಪ್ಲೀಸ್ ಅಪ್ಪ. ನನ್ನನ್ನೇನು ಕೇಳ್ತೀಯಾ? ಹೈಕಮಾಂಡ್ ನಿಮ್ಮ ಅಮ್ಮ ಇದ್ದಾಳಲ್ಲ, ಅವಳನ್ನ ಕೇಳು, ಒಪ್ಕೊಂಡ್ರೆ ಬಾ. ಯಾಕೆ ನಿಮಗ್ ಗೊತ್ತಾಗೋದಿಲ್ವಾ? ಮಗಳಿಗೆ ಜ್ವರ ಬಂದಿದೆ, ಕರ್ಕೊಂಡು ಹೋಗ್ಬೇಕಾ ಬೇಡ್ವಾ ಅಂತ? ಹೈಕಮಾಂಡ್ ಅಂತೆ, ಬರೀ ನನ್ ಕಾಲೆಳೆದೇ ಆಗೋಯ್ತಲ್ಲ ನಿಮ್ದು. ಮಕ್ಳು ನೋಡ್ಕೊಳ್ಳೋ ತಾಯಿ ಅಲ್ವೇನೆ, ಅದಕ್ಕೆ ಹಾಗೆ ಹೇಳ್ದೆ, ತಪ್ಪಾ? ಅದಕ್ಕೆ ನಾನು ಹೇಳ್ತಾ ಇರೋದು, ಜರ್ನಿ ಮಾಡಿದ್ರೆ ಜ್ವರ ಜಾಸ್ತಿ ಬೇಕಾದ್ರೂ ಆಗಬಹುದು. ಇವಳು ಒಬ್ಳೆ ಮನೇಲಿ ಹೇಗೆ ಇರ್ತಾಳೆ? ಅಹಲ್ಯ ಅತ್ತೆ ಇದಾರಲ್ಲ, ಅವ್ರು ನೋಡ್ಕೊಳ್ತಾರೆ.
ಒಂದೆರಡು ದಿವಸ ಅಷ್ಟೇ ಬಂದ್ಬಿಡ್ತೀವಿ. ಪ್ಲೀಸ್ ಅಮ್ಮ, ನಾನು ಬರ್ತೀನಿ. ನೋಡು, ಹಠ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ. ನಾನು ಹೇಳ್ದಷ್ಟು ಕೇಳು. ನಿಂಗೆ ಜ್ವರ ಬಿಟ್ಟ ಮೇಲೆ ಮತ್ತೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಇಲ್ಲ, ನಾನು ಇಲ್ಲಿರಲ್ಲ. ನಾನು ಇಲ್ಲಿರೋದ್ರಿಂದ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮ್ಗೇನು ಗೊತ್ತು? ನಾನು ಬಂದೇ ಬರ್ತೀನಿ. ಅಕ್ಕ, ವೇದಿಕೆ ಆಳೋದನ್ನ ನೋಡೋಕ್ಕಾಗ್ತಿಲ್ಲ ಅಕ್ಕ. ಪ್ಲೀಸ್ ಅವಳನ್ನೇ ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ಅವಳು ಅಳ್ತಿದ್ದಾಳೆ ಅಂತ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಅಕ್ಕ, ಅವಳೀಗ ಹತ್ತು ಜ್ವರ ಜಾಸ್ತಿ ಆದರೆ ಅತ್ತೆಗೆ ಬೇರೆ ವಯಸ್ಸಾಗಿದೆ. ಇವಳನ್ನ ಯಾರು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ ಹೇಳಿ? ಅಲ್ಲಾದರೆ ನಾವೆಲ್ಲರೂ ಇರ್ತೀವಿ, ಇವಳನ್ನ ಚೆನ್ನಾಗಿ ನೋಡ್ಕೊಳ್ಬೋದು. ಅಲ್ಲಿನ ವಾತಾವರಣ ಇವಳಿಗೂ ಸ್ವಲ್ಪ ಚೇಂಜ್ ಸಿಗುತ್ತೆ ಅಕ್ಕ. ಆದರೆ ಜರ್ನಿ ಅಕ್ಕ, ಈಗ ರಾಖಿ ಭಾಸ್ಕರು ಒಂದು ಕಾರಲ್ಲಿ ಬರ್ತಾ ಇದ್ದಾರೆ, ನಾನು ಸೂರ್ಯ ಅವರು ಮಕ್ಕಳು ಒಂದು ಕಾರಲ್ಲಿ ಬರ್ತಾ ಇದ್ದೀವಿ. ಇನ್ನು ಉಳಿದಿರೋದು ನೀವು ಮತ್ತೆ ಭಾವ ಒಂದು ಕಾರಲ್ಲಿ ಬರ್ತೀರಾ. ಹಿಂದಿನ ಸೀಟಿ ಖಾಲಿ ಇರುತ್ತಲ್ವಾ, ಇವಳು ಅಲ್ಲೇ ಆರಾಮಾಗಿ ಮಲ್ಕೊಂಡು ಬರಲಿ. ಆಗ ಜ್ವರನೂ ಜಾಸ್ತಿ ಆಗಲ್ಲ, ಆರಾಮಾಗೂ ಬರ್ತಾಳೆ. ಹೌದಕ್ಕ, ಇವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ವೇದಿಕಾನು ನಮ್ಮ ಜೊತೆಲೇ ಬರಲಿ. ಸರಿ, ಹಾಗಾದ್ರೆ ವೇದಿಕಾ ಬಟ್ಟೆ ರೆಡಿ ಮಾಡ್ಕೊ, ಹೋಗು. ಅಪ್ಪ, ನನ್ನ ಬ್ಯಾಗ್ ರೆಡಿ. ಅಯ್ಯೋ ಕಳ್ಳಿ. ಸರಿ ಸರಿ, ಬೇಗ ಹೊರಡ್ರಿ, ಈಗಾಗಲೇ ಲೇಟ್ ಆಗ್ತಾ ಇದೆ. ಬಾಬಾ ಪರಿಮಳ, ಲೇಟ್ ಆಯ್ತು, ಬೇಗ ಹೊರಡು. ಆರ್ತಿಯವ್ರೆ, ಮಕ್ಕಳಲ್ಲಿ ಅವ್ರಿಗೆ ಟಾಯ್ಸ್ ಪ್ಯಾಕ್ ಮಾಡ್ಕೊಳ್ತಾರೆ. ಭಾಸ್ಕರ್, ಬೇಗ ಬಾ. ಸರಿ, ಅವ್ರನ್ನ ಬೇಗ ಕರ್ಕೊಂಬನ್ನಿ. ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ ಹೇಳಿ ಸರ್. ರಿಯಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೆರಿ ಶಾರ್ಟ್ಲಿ ಸರ್, ವೆರಿ ಶಾರ್ಟ್ಲಿ. ಥ್ಯಾಂಕ್ ಯು. ಯಾರ್ದು ಫೋನು? ರಾಕಿ, ನಾನು ಫಾರಿನ್ ಕ್ಲೈಂಟ್ಸ್ಗೆ ನಾನು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಅವ್ರು ಯಾವಾಗ ಅಂತ ಡೇಟ್ ಇನ್ನೂ ಹೇಳಿರಲಿಲ್ಲ. ನೋಡ್ರಿ, ಆಲ್ ಆಫ್ ಎ ಸಡನ್ ಹೊಟ್ಬಿಟ್ಟು ಬಾ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್ ಗೊತ್ತಾ. ನೀನು ಒಂದು ಕೆಲಸ ಮಾಡು, ಇವಾಗ ಹಳ್ಳಿ ಮನೆಗೆ ಹೋಗಿರು. 5-10 ಡೇಸಲ್ಲಿ ನಾನು ಜಾಯ್ನ್ ಆಗ್ತೀನಿ. ಐ ಹ್ಯಾವ್ ಟು ಗೋ ಟು UK. ಇಲ್ಲ, ನೀನ್ ಇಲ್ದೆ ನಾನು ಎಲ್ಲೂ ಹೋಗಲ್ಲ. ರಾಕಿ, ಪ್ಲೀಸ್ ರಾಕಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ ಕಣೆ ಇದರಲ್ಲಿ. ಇಟ್ಸ್ ಅ ವೆರಿ ಬಿಗ್ ಪ್ರಾಜೆಕ್ಟ್. ಇದನ್ನು ಬಿಟ್ಟರೆ ನಾನು ಕೆಟ್ಟೆ. ಯೋಚನೆ ಮಾಡು. ಬೇಗ ಬಂದ್ಬಿಡ್ಬೇಕು.
ಸೀರಿಯಸ್ ಆಗಿ ಬರ್ತೀನಿ, ಬೇಗ ಬರ್ತೀನಿ. ಹೋದ ತಕ್ಷಣ ಕಾಲ್ ಮಾಡಬೇಕು. ಪ್ರಾಮಿಸ್. ಬಾಯ್, ಹ್ಯಾಪಿ ಜರ್ನಿ. ಡ್ರೈವಾ. ನಮಸ್ತೆ ಮೇಡಮ್. ನಮಸ್ಕಾರ. ಯಾರು ನೀವು? ಈ ಮುಂಚೆ ನಾನು ನಿಮ್ಮನ್ನು ನೋಡೇ ಇಲ್ಲ. ನಾನೂ ನೋಡಿಲ್ಲ ಮೇಡಮ್. ಇದು ಲಾಯರ್ ರವಿಯವ್ರ ಮನೆ ತಾನೆ? ಹೌದು. ಯಾಕೆ? ನಾನು ರವಿಯವ್ರನ್ನ ಮೀಟ್ ಮಾಡಬೇಕಿತ್ತು. ಅವ್ರ ಫ್ರೆಂಡ್ ನನ್ನ ಕಳಿಸಿದ್ರು. ಒಂದು 5 ನಿಮಿಷ ಮುಂಚೆ ಬಂದಿದ್ದಿದ್ರೆ ಅವರೇ ಸಿಗ್ತಾ ಇದ್ರು. ಈಗಷ್ಟೇ ಹೊರಗಡೆ ಹೋದ್ರು. ಹೌದಾ? ಯಾವಾಗ ಸಿಗ್ತಾರೆ? ಸಂಜೆ ಸಿಗ್ತಾರಾ? ಅಯ್ಯೋ, ಅವ್ರು ಇನ್ನು ಬರೋದು 3-4 ದಿವಸ ಆಗುತ್ತೆ. ನೀವು ಆಮೇಲೆ ಅವ್ರನ್ನ ಮೀಟ್ ಮಾಡಕ್ಕೆ ಬನ್ನಿ. ನನಗಷ್ಟು ಟೈಮ್ ಇಲ್ವಲ್ಲ ಮೇಡಮ್. ಅವ್ರನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕಿತ್ತು. ಅಷ್ಟೊಂದು ಅರ್ಜೆಂಟಾ? ಏನು ವಿಷಯ ಅಂತ ಕೇಳ್ಬೋದಾ? ಮೇಡಮ್, ನಾನು ಲಾಸ್ಟ್ ಸ್ಟೂಡೆಂಟು. ಈಗ ತಾನೇ ಮುಗಿಸ್ದೆ. ಕೆಲ್ಸಕ್ಕೆ ಹುಡುಕ್ತಾ ಇದ್ದೆ. ರವಿ ಅವ್ರ ಫ್ರೆಂಡ್ ಒಬ್ಬರು ಇವ್ರ ಹತ್ರ ಜೂನಿಯರಾಗಿ ಸೇರ್ಕೊ ಅಂತಂದರು. ಇಲ್ಲಿ ನೋಡಿದ್ರೆ ಅವರಿಲ್ಲ. ಮನೇಲಿ ತುಂಬ ಕಷ್ಟ ಇದೆ ಮೇಡಮ್. ಓ ಹೌದಾ? ಹಾಗಾದರೆ ನೀವು 2 ದಿನ ಬಿಟ್ಟು ಬನ್ನಿ. ಅಕ್ಕ, ನನಗಷ್ಟೊಂದು ಸಮಯ ಇಲ್ಲ. ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಮೀಟ್ ಮಾಡ್ತೀನಿ. ನನ್ನ ಜೀವನಕ್ಕೂ ಒಂದು ದಾರಿ ಆಗತ್ತೆ. ಪ್ಲೀಸ್ ಅಕ್ಕ. ಹಾಗಾದರೆ ಒಂದು ಕೆಲಸ ಮಾಡಿ. ಈ ಹಾಸನದ ಮೇನ್ ರೋಡಲ್ಲಿ ಹೋಗ್ತಾ ಇದ್ರೆ ನಿಮಗೊಂದು ದೊಡ್ಡ ಬೋರ್ಡ್ ಸಿಗುತ್ತೆ. ಸ್ವಲ್ಪ ಮುಂದೆ ಹೋದ್ರೆ ಒಂದು ದೊಡ್ಡ ಮನೆ ಸಿಗುತ್ತೆ. ಅಲ್ಲಿ ರವಿ ಬಾವ ಸಿಗ್ತಾರೆ.
ಥ್ಯಾಂಕ್ ಯು. ಒಂದು ನಿಮಿಷ, ನಿಮ್ಮ ಹೆಸರು ಏನಂತ ಹೇಳಲೇ ಇಲ್ಲ. ಸಂತೋಷ್. ನೋಡು, ಸೂರ್ಯ ಅವರಿಗೆ ಈಗಾಗಲೇ ಅನುಮಾನ ಬಂದಿರೋ ಹಾಗಿದೆ. ಅದಕ್ಕೆ ನೀನು ಈ ವಿಷಯನ ಅವ್ರ ಹತ್ರ ಹೇಳೋದು ಒಳ್ಳೇದು. ನೀನು ಹೇಳ್ತೀವ ಅಥವಾ ನಾನೇ ಹೇಳೋ? ಬೇಡ ಚಿಕ್ಕಮ್ಮ, ಹಾಗೇನಾರು ಆದ್ರೆ ನನ್ ಖಂಡಿತ ಉಳಿಯಲ್ಲ.